ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂದಿದ್ರು. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ಕೋರು ಇನ್ನೂ ಕೂಡ ಚಾರ್ಜ್ ತಗೊಂಡಿಲ್ಲ. ಏನ್ ತಮ್ಮ ಪಾಯಿಂಟ್ ಆಫ್ ವ್ಯೂ, ಯಾಕೆ ಹೀಗೆ ಆಗ್ತಾ ಇದೆ? ಯಾಕೆ ಪೂರ್ಣ ಪ್ರಮಾಣದಲ್ಲಿ ಖಾತೆಗೆ ಎಲ್ಲ ಜವಾಬ್ದಾರಿಯನ್ನ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅಂದ್ರೆ ಮುಖ್ಯಮಂತ್ರಿಗಳು ರೆಡಿ ಇಲ್ಲ? ಏನು ತಮ್ಮ ಅಭಿಪ್ರಾಯ? ಇಲ್ಲ, ಈಗ ನೋಡಿ, ಇಷ್ಟು ದಿವಸ ನೀವು ನೋಡಿದಂಗೆ ನಾಯಕತ್ವ ಬದಲಾವಣೆ ಗೊಂದಲ ಇತ್ತು. ಕಳೆದ 6 ತಿಂಗಳಿಂದ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ಹಗ್ಗ ಜಗ್ಗಾಟ ನಡೀತು. ಕೊನೆಗೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ರೀತಿ ಸರಾಗವಾಗಿ ನಾಯಕತ್ವ ಬದಲಾವಣೆ ಇಶ್ಯೂನ ಸರಿಪಡಿಸಿದ್ರು. ನಾಯಕತ್ವ ಬದಲಾವಣೆ ಮಾಡಿದ್ರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಬೆನ್ನಲ್ಲೇ ಖಾತೆಗಳ ಹಂಚಿಕೆ ಆದ ತಕ್ಷಣ ಅವ್ರ ಜೊತೆಗೆ ಮುಖ್ಯಮಂತ್ರಿ ಜೊತೆಗೆ 13 ಜನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಆ ಖಾತೆಗಳ ಹಂಚಿಕೆ ಮಾಡೋದು, ಆ ಖಾತೆಗಳ ಹಂಚಿಕೆ ಮಾಡಿದ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅಥವಾ ಕೃಷ್ಣ ಬೈರೇಗೌಡ ಮಾತ್ರ ಅಲ್ಲ, ಇನ್ನೂ ಅನೇಕ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮಗೆ ಬೇಕಾದಂತ ಖಾತೆ ಕೊಡ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಕೆ ಎಚ್ ಮುನಿಯಪ್ಪ, ಕೃಷ್ಣ ಬೈರೇಗೌಡ, ಆಮೇಲೆ ಇವ್ರು ಜಾರಕಿಹೊಳಿ ಕೂಡ ಅಸಮಾಧಾನಗೊಂಡಿದ್ದಾರೆ. ಯಾಕಂದ್ರೆ ಅವರು 2 ದೋಣಿ ಮೇಲೆ ಕಾಲಿಟ್ಟಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೇಳಿದ್ರು, ಸಚಿವ ಸ್ಥಾನ ಕೇಳಿದ್ರು. ಆದ್ರೆ ಒನ್ ಮ್ಯಾನ್ ಒನ್ ಪೋಸ್ಟ್, ಒಬ್ಬ ಮನುಷ್ಯನಿಗೆ ಒಂದೇ ಹುದ್ದೆ ಅನ್ನೋ ಕಾರಣಕ್ಕೆ ಯಾವ್ದಾರು ಒಂದ್ ಆಯ್ಕೆ ಮಾಡ್ಕೊಳ್ಳಿ ಅಂದ್ರು. ಆಗ ಅವರು ಸಚಿವ ಸ್ಥಾನ ಆಯ್ಕೆ ಮಾಡ್ಕೊಂಡ್ರೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ದೃಷ್ಟಿಯಿಂದ ಅವರು ಸಚಿವ ಸ್ಥಾನವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಕಾರಣಕ್ಕೆ ಅನೇಕ ಮಂದಿ ಅಸಮಾಧಾನ ಆಗಿದ್ದಾರೆ. ನೋಡಿ, ಖಾತೆ ಹಂಚಿಕೆ ಮುಖ್ಯಮಂತ್ರಿಯ ಪರಮಾಧಿಕಾರ, ಅದನ್ನ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಅವ್ರಿಗೆ ಇಷ್ಟ ಬಂದಂತ ಖಾತೆಯನ್ನು ಕೊಡ್ಬೋದು. ಆದ್ರೆ ರಾಮಲಿಂಗಾರೆಡ್ಡಿ ವಿಷಯದಲ್ಲಿ ಇವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ ಮುಂಚೆ ಇದು ಭರವಸೆ ಕೊಟ್ಟಿದ್ರು. ಆ ಕಾರಣಕ್ಕೆ ಆ ಕೊಟ್ಟ ಭರವಸೆಯನ್ನ ಅದರಂತೆ ನಡ್ಕಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ರು. ನೋಡಿ, ಈಗ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು, ಅದರಂತೆ ಅವ್ರ ನಾಯಕತ್ವ ಬದಲಾವಣೆಗೆ ಅವಕಾಶ ಕೊಡ್ತಾರೆ, ತಮ್ಮನ್ನ ಮುಖ್ಯಮಂತ್ರಿ ಮಾಡಕ್ ಅವಕಾಶ ದಾರಿ ಸುಗಮಗೊಳಿಸ್ತಾರೆ ಅಂತ ಹೇಳ್ತಿದ್ರು. ಯಾರು? ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್. ಅವರು ಮಾತಿನ ಪ್ರಕಾರ ನಡ್ಕೋಬೇಕು ಅಂದ್ರೆ ಇವರು ಕೂಡ ಮಾತಿನ ಪ್ರಕಾರ ನಡ್ಕೋಬೇಕಲ್ಲ. ಈಗ ರಾಮಲಿಂಗಾರೆಡ್ಡಿ ಕೊಟ್ಟಂತ ಮಾತನ್ನು ಉಳಿಸ್ಕೋಬೇಕಿತ್ತ ಗೌಡ್ರೆ. ಆದ್ರೆ ಬಹಳ ಸ್ಮಾರ್ಟ್ ಆಗಿ ಆ ಜವಾಬ್ದಾರಿಯನ್ನ ಅವ್ರು ಹೈಕಮಾಂಡ್ ಹೆಗಲಿಗೆ ಹಾಕಿದ್ರು. ನೀವು ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ, ಹೌದು ನಾನ್ ಮಾತು ಕೊಟ್ಟಿದ್ದು ಹೌದು, ಆದ್ರೆ ಹೈಕಮಾಂಡ್ ತೀರ್ಮಾನ ಮಾಡ್ತು ಅಂತ. ಇಲ್ಲೂ ಸಿದ್ದರಾಮಯ್ಯನವ್ರು ಏನ್ ಹೇಳ್ತಿದ್ರು, ಹೈಕಮಾಂಡ್ ಹೇಳಿದ್ರೆ ನಾನು ಅಧಿಕಾರ ಬಿಟ್ಕೊಡ್ತೀನಿ ಅಂತ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ನಾನ್ ಮಾತು ಕೊಟ್ಟಿದ್ದು ಹೌದು, ಆದ್ರೆ ಹೈಕಮಾಂಡ್ ನೀವ್ ಹೇಳ್ತಾ ಇದ್ದೀರಿ ಮುಖ್ಯಮಂತ್ರಿಗಳ ಪರಮಾಧಿಕಾರ ಖಾತೆ ಹಂಚಿಕೆ ಅಂತ. ಅವ್ರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳ್ತು, ಆ ಕಾರಣಕ್ಕಾಗಿ ಕೃಷ್ಣ ಬೈರೇಗೌಡರಿಗೆ ನಾನು ಬೆಂಗಳೂರು ಅಭಿವೃದ್ಧಿಯನ್ನು. ಈಗ ಏನಾಗಿದೆ ನಿಮ್ಗೆ, ಕಾಂಗ್ರೆಸ್ ಮಾತ್ರ ಅಲ್ಲ, ಈವನ್ ಬಿಜೆಪಿ ಕೂಡ ಹೈಕಮಾಂಡ್ ಕಡೆ ನೋಡ್ತಾ ಇದೆ. ಹೈಕಮಾಂಡ್ ಎಲ್ಲಾ ಪಕ್ಷಗಳಿಗೂ ಬಹಳ ಮುಖ್ಯ. ಈಗ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಜೂನ್ 1ನೇ ತಾರೀಕು ಅಧಿಕಾರ ತಗೊಳ್ತಾರೆ. ಜೂನ್ 5ನೇ ತಾರೀಕಾದ್ರೂ ಕೂಡ ಅಲ್ಲಿ ಖಾತೆ ಹಂಚಿಕೆ ಆಗಲ್ಲ. 35 ಜನ, ಅವ್ರು ಸೇರಿದಂಗೆ 35 ಜನ ಅಧಿಕಾರ ಸ್ವೀಕಾರ ಮಾಡ್ತಾರೆ ಮಂತ್ರಿಗಳು. ಅದ್ರ 13 ಜನ ಸಂಪುಟ ದರ್ಜೆ ಸಚಿವರು ಇರ್ತಾರೆ. ಖಾತೆ ಹಂಚಿಕೆ ಮಾಡಕ್ಕಾಗಲ್ಲ, ಅಲ್ಲೂ ಗೊಂದಲ ಇರುತ್ತೆ. ಅಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ಗೆ ಹೋಗ್ತಾರೆ, ಅವರು ದೆಹಲಿಗೆ ಹೋಗ್ತಾರೆ. ಆಮೇಲೆ ಖಾತೆ ಹಂಚಿಕೆ ಆಗುತ್ತೆ. ಇಲ್ಲೂ ಕೂಡ ಹಂಗೆ. ಇದೇನ್ ತೋರಿಸುತ್ತೆ ಅಂದ್ರೆ, ಈಗ ಡಿ ಕೆ ಶಿವಕುಮಾರ್ಗೆ ಸರಿಸಮಾನವಾಗಿ ನಿಲ್ಲುವಂತ ನಾಯಕರು ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಈ ಕೆ ಎಚ್ ಮುನಿಯಪ್ಪ ಸೀನಿಯರ್ ಮೋಸ್ಟ್ ಮಿನಿಸ್ಟರ್, ಹಾಗೆ ಎಂ ಬಿ ಪಾಟೀಲ್ ಸೀನಿಯರ್ ಮೋಸ್ಟ್ ಮಿನಿಸ್ಟರ್, ಕೃಷ್ಣ ಬೈರೇಗೌಡರು ನೀವಾಗಲೇ ಇಂಟ್ರೊಡಕ್ಷನ್ ಅಲ್ಲಿ ಪ್ರಸ್ತಾವನೆಯಲ್ಲಿ ಹೇಳಿದ್ರಿ, ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ, ಯಾವುದೇ ಖಾತೆ ಕೊಟ್ಟು ನಿಭಾಯಿಸ್ತಾರೆ ಅಂತ. ಈಗ ನೋಡಿ, ಬೆಂಗಳೂರು ಅಭಿವೃದ್ಧಿ ತೆಗೆದ್ಬಿಟ್ಟು ಬೆಂಗಳೂರು ನಗರಾಭಿವೃದ್ಧಿಗೆ BDA ಮತ್ತೆ BMRDA ತೆಗೆದ್ಬಿಟ್ರೆ ಏನು ಉಳ್ಕೊಳ್ಳಲ್ಲ. ಈ ಹೋಳಿಗೆಯಲ್ಲಿ ಹೂರಣನೆ ತೆಗೆದಂಗಾಗತ್ತೆ. ಹಾಗಾಗಿ ಇಡಿಯಾಗಿ ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆಗೆ BDA ಮತ್ತೆ ಇದೆಲ್ಲ ಸೇರಿಸಿದ್ರೆ ಅವ್ರು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಹಿಂದೆ ಅವರು ಕಂದಾಯ ಇಲಾಖೆ ಸಚಿವರಾಗಿ ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಡಿಜಿಟಲೀಕರಣ ಮಾಡಿದ್ದಾರೆ, ಸರ್ಪ್ರೈಸ್ ವಿಸಿಟ್ಗಳು ಬೇರೆ ಬೇರೆ ಆಫೀಸ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಅಧಿಕಾರಿಗಳನ್ನ ತಗೊಂಡಿದ್ದಾರೆ. ಆದ್ರೆ ಕಂದಾಯ ಇಲಾಖೆಯಲ್ಲಿರುವಂತ ಭ್ರಷ್ಟಾಚಾರವನ್ನ ತಡೆಯೋದಕ್ಕೆ ಅವ್ರಿಗಾಗ್ಲಿಲ್ಲ. ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಗಳು ನಡೆಸಿದ ಅಕ್ರಮಗಳಿಗೆ ಬ್ರೇಕ್ ಆಗ್ಲಿಲ್ಲ. ಈ ದೃಷ್ಟಿಯಿಂದ ಈಗ ಡಿ ಕೆ ಶಿವಕುಮಾರ್ ಆರಂಭದಲ್ಲಿ ವಿಘ್ನಗಳು ಎದುರಾಗಿದೆ. ಖಾತೆಗಳ ಹಂಚಿಕೆ ಅವ್ರ ಕಾಲಕ್ಕೆ ಸುತ್ಕೊಂಡಿದೆ, ಅವರು ಮುಗ್ಗರಿಸ್ತಾ ಇದ್ದಾರೆ. ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಬಹಳ $1 ಬಿಲಿಯನ್ ಪ್ರಶ್ನೆ. ನೋಡ್ಬೇಕು ಹೇಗಾಗುತ್ತೆ, ಹೈಕಮಾಂಡ್ ಏನ್ ಹೇಳುತ್ತೆ ಹೇಗ್ ನಿಭಾಯಿಸ್ತಾರೆ. ಆದ್ರೆ ಮುಖ್ಯಮಂತ್ರಿಗಳು ಯಾಕೆ ಅಂದ್ರೆ, ಮುಖ್ಯಮಂತ್ರಿಗಳಿಗೆ ನಾನಾಗ್ಲೇ ಹೇಳ್ತಾ ಇದ್ದೆ, ಅವ್ರಿಗೆ ಬೆಂಗಳೂರಿನ ಬಗ್ಗೆ ಅವ್ರದ್ದೇ ಆದ ಒಂದು ಯೋಚನೆ ಇದೆ. ನಾನೇನೋ ಬೇರೆ ಮಾಡ್ಬಿಡ್ತೀನಿ ಬೆಂಗಳೂರನ್ನ, ಬೇರೆ ರೀತಿಯಾಗಿ GBA ಕೂಡ ಅವರದ್ದು ಕೂಸು.
ಆದ್ರೆ ಹಣಕಾಸನ್ನ ಅವರೇ ಉಳಿಸ್ಕೊಂಡಿದ್ದಾರೆ. ಬೆಂಗಳೂರನ್ನ ನಾನು ಪೂರ್ಣವಾಗಿ ಬಿಟ್ಕೊಡ್ಬಾರ್ದು ಅನ್ನೋ ಅವರೊಂದು ಆಸೆ ಇದೆಯಲ್ಲ, ಅದು BDA ಮತ್ತು BMRDA ನ ಬಿಟ್ಕೊಡದೆ ಇರೋದಕ್ಕೆ ಕಾರಣ ಅಂತ ಅನ್ಸುತ್ತೆ. ಎಲ್ಲವನ್ನ ನಾನೇ ಇಟ್ಕೊಳ್ತೀನಿ ಅಥವಾ ನಾನೇ, ಅವ್ರು ಹೇಳ್ತಾರೆ KPCC ಅಲ್ಲಿ ನಾನ್ ಬಿಡೋ ಗಿರಾಕಿ ಅಲ್ಲ ಅಂತ, ಅಂದ್ರೆ ಅಲ್ಲೂ ಹಿಡಿತಾ ಬೇಕು, ಇಲ್ಲೂ ನಾನು ಬಿಡೋದಿಲ್ಲ, ಇಲ್ಲೂ ಹಾ ಇದುವರೆಗೆ ಇದ್ದಿದ್ದು ಬೆಂಗಳೂರು ನಗರಾಭಿವೃದ್ಧಿ ಅವ್ರ ಕೈಲೇ ಇತ್ತಲ್ವಾ? ಕರೆಕ್ಟ್. ಅವ್ರ ಅದೇ ಕೈಲೇ ಇತ್ತು ತಾನೆ. ಸಿಗ್ಲಿಲ್ಲ ಅಲ್ಲ, ಏನ್ ಸುಧಾರಣೆ ಏನಾಗಿದೆ ನೋಡಿ. ಈಗ ಮಳೆಗಾಲ ಶುರು ಆಗ್ತಾ ಇದೆ. ಮಳೆಗಾಲ ಶುರು ಆದ್ರೆ ಬೆಂಗಳೂರು ರಸ್ತೆಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಸಿಕ್ಕಾಪಟ್ಟೆ ನಿಂತ್ಕೊಳ್ಳುತ್ತೆ, ವಾಹನ ಸಂಚಾರಕ್ಕೆ ಅಡ್ಡಿ ಆಗುತ್ತೆ. ಯಾರು ಚರಂಡಿಗಳಲ್ಲಿ ಕೊಚ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಎಲ್ಲಾ ರಾಜಕಾಲುವೆಗಳ ಮೇಲೆ ಇದು ಕಟ್ಟಡಗಳು ನಿರ್ಮಾಣ ಆಗಿದೆ. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಶೇಷಾದ್ರಿಪುರಂ ಅಲ್ಲಿ ಮಂತ್ರಿ ಮಾಲ್ ಇದೆಯಲ್ಲ, ಮಂತ್ರಿ ಸ್ಕ್ವೇರ್ ಏನೋ ಇದೆಯಲ್ಲ, ರಾಜಕಾಲುವೆ ಮೇಲೆ ಕೊಟ್ಟಿದ್ದಾರೆ. ಸುಶೀಲ್ ಮಂತ್ರಿ ಅನ್ನೋರು ಸೇರಿರ್ಬೇಕು ಬಹುಶಃ ಅದು ಅನ್ಸುತ್ತೆ. ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ, ಅದ್ರ ಮೇಲೆ ಇಲ್ಲ. ಇಲ್ಲಿ RR ನಗರದಲ್ಲಿ ನೀವು ತಗೊಂಡ್ರೆ ಬೇರೆ ಬೇರೆ ಯಾವ ದೃಷ್ಟಿಕೋನದಿಂದ ಹೇಳ್ದೆ ಅಂತಂದ್ರೆ, ಹೊನ್ಕೆರೆ ನಂಜುಂಡೇಗೌಡ್ರೆ, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ಪೂರ್ಣ ಪ್ರಮಾಣದಲ್ಲಿ ಕೊಟ್ರೆ ಅವರು ಇರುವ 2 ವರ್ಷಗಳಲ್ಲಿ ಮ್ಯಾಕ್ಸಿಮಮ್ ಏನ್ ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯನೋ, ವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ಸಾಧ್ಯನೋ ಅದನ್ನ ಮಾಡ್ತಾರ ಅವರು, ಖಂಡಿತವಾಗ್ಲೂ ಮಾಡ್ತಾರೆ. ಸರಿ, ನಾನು ಅದನ್ನೇ ನಿಮ್ಮ ಮಾತನ್ನ ಎಂಡಾಸ್ ಮಾಡ್ತಾ ಇದ್ದೀನಿ ನಾನು. ಆದ್ರೆ ಅದು ಮುಖ್ಯಮಂತ್ರಿಗಳು ಬೇಕಾಗಿಲ್ಲ. ಅಂದ್ರೆ ತನ್ನ ಹಿಡಿತ ಹೋಗಿ ಇಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಿದೆ, ಕಸದಿಂದ ಹಿಡಿದು ಎಲ್ಲ ರಸ್ತೆ ಅಗಲೀಕರಣದಿಂದ ಹಿಡಿದು ಪ್ರತಿಯೊಂದ್ರಲ್ಲೂ ನಮ್ಗೆ ಗೊತ್ತಿದೆ. ಅದನ್ನ ಬಿಟ್ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಸಿದ್ಧರಿಲ್ವಾ ಅಂತ? ಅಲ್ಲ, ಮುಖ್ಯಮಂತ್ರಿ ಯಾವಾಗಲೂ ಕೂಡ ಬಹಳ ಉದಾರವಾಗಿ ನಡ್ಕೊಳ್ಬೇಕು ತಮ್ಮ ಸಹೋದ್ಯೋಗಿಗಳ ವಿಷಯದಲ್ಲಿ. ಈಗ BDA ನೀವು ಕೃಷ್ಣ ಅವರು ಬೆಂಗಳೂರು ನಗರಾಭಿವೃದ್ಧಿ ಜೊತೆಗೆ BDA ಮತ್ತೆ BMRDA ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಮುಖ್ಯಮಂತ್ರಿ ಅದನ್ನ ಸೂಪರ್ವೈಸ್ ಮಾಡಬಹುದು, ಅವ್ರಿಗೆ ಗೈಡ್ ಮಾಡಬಹುದು, ಆಮೇಲೆ ಅದನ್ನ ಏನೇನ್ ಮಾಡ್ಬೇಕು ಅಂತ ಅವ್ರಿಗೆ ಹೇಳ್ಬೋದು, ಮಾರ್ಗದರ್ಶನ ಮಾಡಬಹುದು. ಈ ದೃಷ್ಟಿಯಲ್ಲಿ ಮುಖ್ಯಮಂತ್ರಿ ಉದಾರವಾಗಿ ವರ್ತಿಸ್ಬೇಕು. ಎಲ್ಲವನ್ನು ನಾನೇ ಇಟ್ಕೊಳ್ತೀನಿ, ನಾನೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಮುಖ್ಯಮಂತ್ರಿ ಒತ್ತಡಗಳು ಬೇಕಾದಷ್ಟು ಇರುತ್ತೆ. ಬರೀ ಖಾತೆಗಳ ನಿರ್ವಹಣೆ ಅಲ್ಲ, ಇನ್ನು ಬೇಕಾದಷ್ಟು ಕೆಲಸಗಳು ಕಾರ್ಯಗಳು ಇರ್ತವೆ ಅವ್ರಿಗೆ. ಅದೊಂದು ದೃಷ್ಟಿಯಲ್ಲಿ ಇಟ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಏನೇನು ಸಚಿವರು ಕೊಡ್ಬೋದು, ಸಾಧ್ಯ ಆದಷ್ಟು ಅವರು ಹಣಕಾಸು ಭಾರಿ ಇಂಪಾರ್ಟೆಂಟ್ ಇಲಾಖೆಗಳನ್ನ ಇಟ್ಕೋಬೇಕು, ಬೇರೆ ಇಲಾಖೆಗಳನ್ನ ಬಿಟ್ಕೊಡ್ಬೇಕು ಅಂತ ಅನ್ಸುತ್ತೆ ನನಗೆ. ಅದು ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ರು ಕೂಡ ಪ್ರೀತಿಯಿಂದ ಕೆಲಸ ಮಾಡ್ತಾರೆ, ಎಲ್ರು ಕೂಡ ಪೂರ್ಣ ಮನಸ್ಸಿನಿಂದ ಕೆಲಸ ಮಾಡ್ತಾರೆ. ಇಲ್ಲದೆ ಏನಾಗುತ್ತೆ, ಅರ್ಧಂಬರ್ಧ ಮನಸ್ಸಲ್ಲಿ ಕೆಲಸ ಮಾಡ್ತಾ ಇದ್ರೆ. ಈಗ ನೋಡಿ, ಅಸಮಾಧಾನ ಹೇಗೆ ಸ್ಫೋಟಗೊಂಡಿದೆ ನೀವೇ ನೋಡ್ತಾ ಇದ್ದೀರಾ. ಒಬ್ರಲ್ಲ ಇಬ್ರಲ್ಲ, ಅರ್ಧ ಡಜನ್ ಹೆಚ್ಚು ಜನ ಸಂಪುಟದಲ್ಲಿ, DK ಶಿವಕುಮಾರ್ ಸಂಪುಟದಲ್ಲಿ ಅಸಮಾಧಾನ ಆಗಿದ್ದಾರೆ. ಇದನ್ನೆಲ್ಲ ನಿವಾರಿಸೋದು ಬಹಳ ಕಷ್ಟ. ಹೇಗ್ ನಿಭಾಯಿಸ್ತಾರೆ ಅಂತ ನೋಡ್ಬೇಕೀಗ. ಈಗ ನೋಡಿ, ಈಗ ಬರೀ ಇದುವರೆಗೆ ಆಗಿರೋದು ಬರೀ 14 ಜನ ಮುಖ್ಯಮಂತ್ರಿ ಸೇರಿ 14 ಜನ ಸಂಪುಟ ಅಸ್ತಿತ್ವಕ್ಕೆ ಬಂದಿದೆ. 13 ಜನ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿ. ಇನ್ನು 20 ಜನ ತಗೊಳ್ಬೇಕು. ಇನ್ನು 20 ಜನ ಲಾಬಿಗಳು ಮಾಡ್ತಾ ಇದ್ದಾರೆ. ನೀವು ಆಗ್ಲೇ ಹೇಳ್ತೀರಿ 20 ಜನ ಲಾಬಿಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವ ಖಾತೆ ಕೊಡ್ತಾರೆ, ಅವ್ರು ಹೆಂಗೆ ಏನು ಯಾವ ಖಾತೆಗಳಲ್ಲಿ ಸಮಾಧಾನ ಆಗ್ತಾರ, ಯಾವ ರೀತಿಯಲ್ಲಿ ಖಾತೆ ಹಂಚ್ತಾರೆ ನೋಡ್ಬೇಕು. ನೋಡಿ, ಇನ್ನೊಂದ್ ಏನ್ ಮಾಡ್ಬೋದಾಗಿತ್ತು ಮುಖ್ಯಮಂತ್ರಿ ಇನ್ನೊಂದ್ ಏನ್ ಮಾಡ್ಬೋದಾಗಿತ್ತು ಅಂದ್ರೆ, ನೋಡಿ, ಕಳೆದ 3 ವರ್ಷದಲ್ಲಿ ಲಾಸ್ಟ್ ಒಂದು 6 ತಿಂಗಳು ಬಿಟ್ರೆ ಯಾವ ಸಚಿವರ ಗೊಂದಲ ಇತ್ತು, ನಾಯಕತ್ವ ಗೊಂದಲ ಇತ್ತು, ಯಾವ ಸಚಿವರ ಕಾರ್ಯಪ್ರಗತಿಯನ್ನ ಕೂಡ ಇದು ಕಾರ್ಯಕ್ಷಮತೆಯನ್ನ ಇದಕ್ಕ ಪರಿಶೀಲನೆ ಮಾಡಿಲ್ಲ, ಪ್ರಗತಿ ಪರಿಶೀಲನೆ ಮಾಡಿಲ್ಲ, ಯಾವ್ಯಾವ ಇಲಾಖೆಗಳು ಹೇಗ್ ಕೆಲಸ ಮಾಡ್ತಿದೆ ನೋಡ್ಲಿಲ್ಲ. ಅಟ್ಲೀಸ್ಟ್ ಸಿದ್ದರಾಮಯ್ಯನವರಾದ್ರೂ ಈ ಕೆಲಸ ಮಾಡಿದ್ರೆ, ತನ್ನ ಸಂಪುಟ ಸಚಿವರ ಇಲಾಖೆಗಳ ಪ್ರಗತಿಯನ್ನ ಪರಿಶೀಲನೆ ಮಾಡಿದ್ರೆ ಯಾರ್ಯಾರು ಯೋಗ್ಯರು, ಯಾರ್ಯಾರು ಯೋಗ್ಯತೆ ಇಲ್ಲ ಅನ್ನೋದನ್ನಾದ್ರೂ ಗೊತ್ತಾಗ್ತಿತ್ತು. ಆ ಆಧಾರದ ಮೇಲೆ ಆದ್ರೂ ಸಂಪುಟದಲ್ಲಿ ಸ್ಥಾನ ಕೊಡ್ಬೋದಾಗಿತ್ತು, ಖಾತೆಗಳನ್ನ ಹಂಚಿಕೆ ಮಾಡಬಹುದಾಗಿತ್ತು. ಅಷ್ಟು ಬೇಡ ಅಂದ್ರೆ ನೋಡಿ, ಶಿವಕುಮಾರ್ ಅಧಿಕಾರ ತಗೊಂಡು ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರಾಗಿ ನೇಮಕ ಆಗೋದ್ರಿಂದ ಹಿಡಿದು ಅವ್ರು ಪ್ರಮಾಣ ವಚನ ಸ್ವೀಕಾರ ಮಾಡೋದ್ರವರೆಗೆ 3-4 ದಿವಸದ ಮೇಲೆ ಗ್ಯಾಪ್ ಇತ್ತು. ಆ ಗ್ಯಾಪ್ ಅಲ್ಲಿ ಇವ್ರು ಆ ಕೆಲಸವನ್ನು ಮಾಡಬಹುದಾಗಿತ್ತು. ಹಿಂದಿನ ಸರ್ಕಾರದಲ್ಲಿ ಕಳೆದ 3 ವರ್ಷದಲ್ಲಿ ಯಾವ ಸಚಿವರು ಹೇಗ್ ಕೆಲಸ ಮಾಡಿದ್ದಾರೆ, ಅವರ ಸಾಮರ್ಥ್ಯ ಏನು, ಅವ್ರ ದಕ್ಷರು ಅದಕ್ಷರು ಎಲ್ಲ ನೋಡಿ ಅದರ ಆಧಾರದ ಮೇಲೆ ಖಾತೆಗಳನ್ನ ಹಂಚಿಕೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಇಲಾಖೆಗಳನ್ನ ಹಂಚಿಕೆ ಮಾಡಬಹುದಾಗಿತ್ತು ಅಂತ ಅನ್ಸುತ್ತೇನೆ. ಓಕೆ, ಆದ್ರೆ ಇಲ್ಲಿ ಏನಾಗುತ್ತೆ, ಪವರ್ ಸೆಂಟರ್ ಬಣಗಳಿರೋದ್ರಿಂದ ಸಿದ್ದರಾಮಯ್ಯನವರ ಬಣದಿಂದ ಇಷ್ಟು ಜನರಿಗೆ, DK ಶಿವಕುಮಾರ್ ಬಣದಿಂದ ಇಷ್ಟು ಜನರಿಗೆ, ಹೈಕಮಾಂಡ್ ಕೋಟಾದಿಂದ ಇಷ್ಟು ಜನರಿಗೆ ಅಂತ ಕೊಡ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ, ಕೃಷ್ಣ ಬೈರೇಗೌಡರು ಪೂರ್ಣವಾಗಿ ಖಾತೆ ಕೊಟ್ರೆ ನಾನು ವಹಿಸ್ಕೊಂಡ್ ಮಾಡ್ತೀನಿ, ಇಲ್ಲ ಅಂದ್ರೆ ನನ್ ಖಾತೆ ಬದಲಾವಣೆ ಮಾಡಿ ಅಂತ ಕೇಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವರು ಪೂರ್ಣವಾಗಿ ಖಾತೆನ ವಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? DK ಶಿವಕುಮಾರ್ ಬಿಟ್ಟು ಕೊಡ್ತಾರೆ ಅಂತ ಅನ್ಸುತ್ತಾ? ಹೈಕಮಾಂಡ್ ಯಾವ ತೀರ್ಮಾನ ತಗೋಬಹುದು? ಜೊತೆಗೆ ನನ್ಗನ್ಸೋದು ಅಗತ್ಯವಾಗಿ ಬೇಕಾಗಿದ್ದು, ಈಗ ಅಕಾಡೆಮಿಕ್ ಇಯರ್ ಶುರುವಾಗಿದೆ, ಶಿಕ್ಷಣ ಮಂತ್ರಿ ಬೇಕಾಗಿತ್ತು, ಅಥವಾ ಯಾರಿಗಾದ್ರೂ ಹೆಚ್ಚುವರಿ ಜವಾಬ್ದಾರಿಯನ್ನಾದ್ರೂ ಕೊಡ್ಬೇಕಾಗಿತ್ತು. ಅದನ್ನ ಮಾಡದೆ ಇವ್ರ ಅಧಿಕಾರ ಹಪಹಪಿಗೆ ಏನೋ ಮಾಡ್ತಾ ಕೂತಿದ್ದಾರೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ತಮ್ಮ ಕಮೆಂಟ್ಸ್ ಏನು?
ಇಲ್ಲ, ಮುಖ್ಯಮಂತ್ರಿ ಮತ್ತೆ ಕೃಷ್ಣ ಬೈರೇಗೌಡರು ಇಬ್ರು ದೆಹಲಿಯಲ್ಲಿದ್ದಾರೆ. ಆಮೇಲೆ ಇನ್ನೂ ಬೇರೆ ಬೇರೆಯವರು ಅಸಮಾಧಾನ ಆಗಿದ್ದಾರೆ. ನೋಡಿ, ರಾಹುಲ್ ಗಾಂಧಿ ಅವರು ಯುವ ನಾಯಕತ್ವದ ಬಗ್ಗೆ ಆಗಾಗ್ಗೆ ಮಾತಾಡ್ತಾ ಇದ್ದಾರೆ. ನೀವು DK ಶಿವಕುಮಾರ್ ಸಂಪುಟದ ಸಚಿವರನ್ನು ತಗೊಂಡ್ರೆ ಅದೇ ಹಳೆ ಮದ್ಯ ಹೊಸ ಬಾಟ್ಲ್ ಅಷ್ಟೇ. ಹಳೆ ಮದ್ಯ ಹೊಸ ಬಾಟ್ಲಲ್ಲಿ ಜನರು ಕೊಡ್ತಾ ಇದ್ದಾರೆ ಅಷ್ಟೇ. ಇದೇನ್ ತೋರಿಸುತ್ತೆ? ನೀವು ಯೋಚನೆ ಮಾಡಿ ಅದ್ರ ಬಗ್ಗೆ. ಆದ್ರೆ ನಾನ್ ಹೇಳೋದೇನು ಅಂದ್ರೆ, ಹೊಸ ಮುಖಗಳನ್ನ ಅವಕಾಶ ಸಾಧ್ಯವಾದಷ್ಟು ಒಳಗಡೆ ತಗೊಂಡು ಸಮರ್ಥರನ್ನ ಸೇರ್ಕೊಂಡು ಹೊಸಬ್ರು ಮತ್ತೆ ಹಳಬ್ರು ದಕ್ಷತೆ ಇರುವಂತಹ ಸಚಿವರು ಮತ್ತೆ ಹೊಸ ಮುಖಗಳನ್ನ ತಗೊಂಡು ಹೊಸಬೇರು ಹಳಚಿಗರು ಕೂಡಿರಲು ಮರಸಬಹುದು ಅನ್ನಂಗೆ ಸಂಪುಟವನ್ನ ಬಹಳ ಅದ್ಭುತವಾಗಿ ಇದ್ ಮಾಡ್ಬೇಕು. ಆ ಮೂಲಕ ಹಿರಿಯರು ಏನಿದ್ದಾರೆ ಈಗ KH ಮುನಿಯಪ್ಪನಂತವ್ರು ಬೇರೆ ಬೇರೆ ಹಿರಿಯ ಸಚಿವರನ್ನ ಪಕ್ಷಕ್ಕೆ ಸಂಘಟನೆ ಕಳಿಸಿ ಅಂತ ಹೇಳ್ಬೇಕು. ನೋಡಿ, ಈಗ ಕರ್ನಾಟಕದಲ್ಲಿ ಇದುವರೆಗೆ ನೋಡಿ, ಬಿಹಾರದಲ್ಲಿ SIR RJD ಮುಳುಗಿಸ್ತು, ವೆಸ್ಟ್ ಬೆಂಗಾಲ್ ಅಲ್ಲಿ SIR TMC ಮುಳುಗಿಸ್ತು. ಈಗ ಕರ್ನಾಟಕದ ಮನೆ ಬಾಗಿಲಿಗೆ ಬಂದಿದೆ, ನಮ್ಮ ಮನೆ ಬಾಗಿಲಿಗೆ SIR ಬಂದಿದೆ. ಆ ಪೆಡಂಭೂತ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಅಲ್ಲಿ ಪ್ರತಿಯೊಬ್ಬ ಮತದಾರನ ಹೆಸರನ್ನ ಮತದಾರರ ಪಟ್ಟಿಯಿಂದ ಹೊರಕ್ಕೆ ತೆಗಿಬೇಕಾದ್ರೆ ಅದ್ ನೋಡ್ಬೇಕು. ಆ ಮತದಾರ ನಿಜವಾಗ್ಲೂ ಅನರ್ಹನೆ ನೋಡ್ಕೊಂಡು ಮತದಾರರ ಪಟ್ಟಿಗೆ ಸೇರಿಸೋದು ಬಿಡೋದು ಅನ್ನೋ ತೀರ್ಮಾನ ಮಾಡೋದು ಬೇಕಾಗಿದೆ ಯಾರು? ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತೆ ಕಾರ್ಯಕರ್ತರು ಈ ಕೆಲಸವನ್ನ ಮಾಡ್ಬೇಕು. ಅದನ್ ಬಿಟ್ಟು ಇನ್ನು 2 ವರ್ಷದಲ್ಲಿ ಇದನ್ನ ಮಾಡದೇ ಇದ್ರೆ, ಈಗ ಇಮಿಡಿಯೇಟ್ SIR ಕಡೆ ಇವ್ರು ಗಮನ ಕೊಡದೇ ಇದ್ರೆ ಕರ್ನಾಟಕ ಕೂಡ ಪಶ್ಚಿಮ ಬಂಗಾಳ ಮತ್ತು ಬಿಹಾರಕ್ಕೆ ಬಂದಂತ ಪರಿಸ್ಥಿತಿ ಬರುತ್ತೆ. ಕಾಂಗ್ರೆಸ್ ಕೂಡ ಇಲ್ಲಿ ಅಧಿಕಾರ ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಬಹಳ ಜಾಗ್ರತೆ ವಹಿಸ್ಬೇಕು. ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕು. ಅಧಿಕಾರ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅಧಿಕಾರನೇ ಮುಖ್ಯ ಅಲ್ಲ, ಅದು ಶಾಶ್ವತನೂ ಅಲ್ಲ. ಇದನ್ನ ಯೋಚನೆ ಮಾಡ್ಬೇಕು. ಪ್ರತಿಯೊಬ್ರು ಯೋಚನೆ ಮಾಡ್ಬೇಕು. ಮುಖ್ಯಮಂತ್ರಿ ಯೋಚನೆ ಮಾಡ್ಬೇಕು, ಅವ್ರ ಸಂಪುಟ ಸಹೋದ್ಯೋಗಿಗಳು ಯೋಚನೆ ಮಾಡ್ಬೇಕು, ಪಕ್ಷದ ಕಾರ್ಯಕರ್ತರು ಯೋಚನೆ ಮಾಡ್ಬೇಕು, ಹೈಕಮಾಂಡ್ ಕೂಡ ಯೋಚನೆ ಮಾಡ್ಬೇಕು. ಈಗ ಇಮಿಡಿಯೇಟ್ ಆಗ್ಬೇಕಾಗಿರೋದು SIR ಕಡೆ ಗಮನ ಕೊಡ್ಬೇಕಾಗಿರೋದು. ಅಟ್ ದ ಸೇಮ್ ಟೈಮ್ ಸಂಪುಟ ಕೂಡ ಬೇಕು, ಸರ್ಕಾರ ಕೂಡ ಬೇಕು, ಪಕ್ಷ ಕೂಡ ಬೇಕು. ಇವೆಲ್ಲದ್ರ ನಡುವೆ ಒಂದು ಸಮತೋಲನ ಕಾಯ್ಕಬೇಕು. ಅದಾದಾಗ ಮಾತ್ರನೇ ಏನಾದ್ರೂ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಇಲ್ಲರೂ ಬಹಳ ಕಷ್ಟ ಇದೆ ಮೇಡಮ್. 2 ವರ್ಷದಲ್ಲಿ ಬಹಳ ಶಾರ್ಟ್ ಟೈಮ್ ಇದೆ. ನೋಡಿ, ಇನ್ನೊಂದು ವರ್ಷ ಅಷ್ಟೇ ಕೆಲಸ ಮಾಡಕ್ ಸಾಧ್ಯ ಇರೋದು. ಕೊನೆ ವರ್ಷದಲ್ಲಿ 4 ವರ್ಷ ಮುಗಿದ್ಮೇಲೆ ಎಲೆಕ್ಷನ್ ಇಯರ್ ಬರುತ್ತೆ. ಎಲೆಕ್ಷನ್ ಇಯರ್ಗೆ ಪಕ್ಷವನ್ನ ಸಜ್ಜುಗೊಳಿಸ್ಬೇಕು. ಆ ಕೆಲಸ ಮಾಡದಿದ್ರೆ ಕರ್ನಾಟಕದಲ್ಲಿ 2013ರಲ್ಲಿ ಏನು 2018ರಲ್ಲಿ ಯಾವ ಪರಿಸ್ಥಿತಿ ಬಂತು ಕಾಂಗ್ರೆಸ್ಗೆ, ಆ ಪರಿಸ್ಥಿತಿ ಪುನರಾವರ್ತನೆ ಆದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ ಮೇಡಮ್. ಓಕೆ, ನೋಡೋಣ, ಕಾದ್ ನೋಡೋಣ. ಶಿವಕುಮಾರ್ ಅವರು ತಮ್ಮ ಮೊದಲ ಸಭೆಯಲ್ಲೇ ಹೇಳಿದ್ರು ಅಂತ ಅನ್ಸುತ್ತೆ, ನಾನು ಹಿಸ್ಟ್ರಿಯನ್ನ ಓದೋದಿಲ್ಲ, ಬರೆಯೋದಿಲ್ಲ, ನಿರ್ಮಾಣ ಮಾಡ್ತೀನಿ ಹಿಸ್ಟ್ರಿಯನ್ನ ಅಂತ. ಆರಂಭಿಕ ಅಡೆತಡೆಗಳನ್ನ ಎಲ್ಲ ನಿವಾರಿಸಿ ಹೇಗ್ ಮುಂದೆ ಸಾಕ್ತಾರೆ ಅನ್ನೋದು ನೋಡ್ಬೇಕು. ಆದ್ರೆ ದೊಡ್ಡ ಸವಾಲಂತೂ ಇದ್ದೇ ಇದೆ. ನೀವೇ ಹೇಳ್ದಂಗೆ ಉದಾರವಾದಿ ಆಗಿರ್ಬೇಕು ಮುಖ್ಯಮಂತ್ರಿಗಳಾಗಿರೋರು. ಇಡೀ ರಾಜ್ಯದ ಜವಾಬ್ದಾರಿಯನ್ನ ವಹಿಸ್ಕೊಂಡಿರ್ತಾರೆ. ಸಚಿವರ ಮುಖಾಂತರ ಕೆಲಸ ಮಾಡಿಸ್ಬೇಕೆ ಹೊರತು ಎಲ್ಲವೂ ನನಗೆ ಬೇಕು ಅಂತ ಕೂತ್ಕೊಳ್ಬಾರ್ದು ಖಂಡಿತವಾಗ್ಲು. ಹೊನ್ಕೆರೆ ನಂಜುಂಡೇಗೌಡ್ರೆ, ಇಷ್ಟೊತ್ತು ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಈ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.